ಹಾಯ್, ಹೇಗಿದ್ದೀರಾ ಎಲ್ಲರೂ? ನಾನು ಆರಾಮದೀನಿ ರೀ. ನೀವು ಹೆಂಗದಿರಿ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹೇಮಾ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಪ್ಲೀಸ್ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಸ್ಕೂಲಿಗೆ ಕಳಿಸಿ ಸ್ವಲ್ಪ ಆರಾಮ್ ಮಲ್ಕೊಂಡು ರೆಸ್ಟ್ ತೊಗೊಳ್ಳೋಣ ಅಂತಂದರೆ ಈ ಕಿಚನ್ ಅವಸ್ಥೆ ನೋಡಿ. ಇದು ನನ್ನ ಬಾ 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 ಅಂತ ನನ್ನ ಕರಿತಾ ಇರೋ ಹಾಗಿದೆ. ನಮ್ಮ ಪಾಪು ಮನೇಲಿ ಎಲ್ಲ ಸಾಮಾನು ಹರಡ್ಕೊಂಡು ಎಲ್ಲಂದರಲ್ಲಿ ಬಿಸಾಕ್ಬಿಟ್ಟಿದೆ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ನೋಡಿ ಅವಸ್ಥೆ. ಈ ಮನೆ ಎಲ್ಲ ನೀಟ್ ಮಾಡಬೇಕಂದ್ರೆ ನಾನೇನು ಮಾಡ್ಬೇಕು? ಫಸ್ಟ್ ಚಹಾ ಕುಡಿಬೇಕು. ಚಹಾ ಕುಡಿದು ಫಸ್ಟ್ ಚಾರ್ಜ್ ಹಾಕ್ತೀನಿ. ಚಾರ್ಜ್ ಆದರೆ ಚಕ 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 ಅಂತ ಮುಗಿಸ್ಬಿಡ್ತೀನಿ ಎಲ್ಲ ಕೆಲಸ. ಬರ್ರಿ ಮಾಡೋಣ ಬರ್ರಿ. ಕೆಲಸ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಿದ್ದೀನಿ. ಇದು ಯಾವ ಫೇಸ್ ಪ್ಯಾಕ್ ಅಂದರೆ, ಹಣ್ಣಾಗಿರೋ ಬಾಳೆಹಣ್ಣು, ಅದಕ್ಕೆ ಸ್ವಲ್ಪ ಮೊಸರು, ಆಮೇಲೆ ಅದಕ್ಕೆ ಚಂದನ ಸ್ಟಿಕ್ ಇರುತ್ತಲ್ಲ ಅದ್ರ ಪೇಸ್ಟ್ ತೇದು ಹಚ್ಚಿರೋ ಚಂದನ ಸ್ಯಾಂಡಲ್ವುಡ್ನ ತೇದು ಅದರಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ 20 ಮಿನಿಟ್ಸ್ ಬಿಟ್ಟು ಆಮೇಲೆ ಫೇಸ್ ವಾಶ್ನ ಯೂಸ್ ಮಾಡಿದೆ. ಫೇಸ್ ವಾಶ್ ಮಾಡಿ ಆಮೇಲೆ ಸ್ವಲ್ಪ ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕು. ಅಷ್ಟು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ ಮೇಲೆ ಮನೇಲಿ ತುಂಬ ಕೆಲಸ ಇತ್ತು. ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋಕೆ ಮುಂಚೆ ನಂಗೆ ಯಾವ ಕೆಲಸ ಆಗುತ್ತೋ ಅದನ್ನಷ್ಟೇ ಮಾಡ್ತೀನಿ. ಎಲ್ಲ ಮಾಡಬೇಕು ಅಂತ ನನಗೇನೂ ಇಲ್ಲ. ಫಸ್ಟ್ ಪ್ರಿಯಾರಿಟಿ ನನ್ನ ಮಕ್ಕಳದೇ. ಫಸ್ಟ್ ಅವ್ರಿಗೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿ ಟಿಫಿನ್ ಮಾಡಿಸಿ ಅವ್ರಿಗೆಲ್ಲ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸಿ ಬಂದಮೇಲೆ ನಾನು ಎಕ್ಸ್ಟ್ರಾ ಏನು ಮನೇಲಿ ಕೆಲಸ ಇರುತ್ತೋ ಅದನ್ನು ಮಾಡ್ಕೊತೀನಿ. ಬೆಳಗ್ಗೆನೇ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡಿರ್ತೀನಿ. ಅದಾದಮೇಲೆ ಅದೇ ಟೈಮ್ಗೆ ನಾನು ಮಧ್ಯಾಹ್ನದ ಅಡುಗೆನೂ ಮಾಡ್ಕೊಂಡ್ಬಿಡ್ತೀನಿ. ಅದಾದಮೇಲೆ ನೆಕ್ಸ್ಟು ಎರಡನೇ ಸಲವೂ ನಾನು ಸ್ಟವ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈ ಗ್ಯಾಸ್ ಕಟ್ಟೆನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಇದೆಲ್ಲ ನೀಟಾಗಿರಬೇಕು, ಇಲ್ಲಾಂದರೆ ಎಲ್ಲ ನೀಟಾಗಿ ಗ್ಯಾಸ್ ಕಟ್ಟೆನೆಲ್ಲ ಕ್ಲೀನ್ ಮಾಡಿಕೊಂಡು ವೈಪರಿಂದ ವೈಪ್ ಮಾಡ್ತಿದ್ದೀನಿ. ಈ ವೈಪರ್ ತುಂಬ ಯೂಸ್ಫುಲ್ಲಾಗಿದೆ. ನೀರನ್ನೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಒಂದು ಹನಿ ನೀರಿಲ್ಲಾರ್ದಂಗೆ ಫುಲ್ಲು ಡ್ರೈ ಮಾಡುತ್ತೆ. ಚೆನ್ನಾಗಿದೆ ಇದು. ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು. ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು ಇದು ನನಗೆ. ಪಾತ್ರೆನೂ ಜಾಸ್ತಿನೇ ಇತ್ತು. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ನಾನು ಎಷ್ಟಾಗುತ್ತೋ ಅಷ್ಟೇ ವಾಶ್ ಮಾಡಿರ್ತೀನಿ. ಉಳಿದಿದ್ದೆಲ್ಲ ಹಾಗಂಗೆ ಇಟ್ಟಿರ್ತೀನಿ. ಮಕ್ಕಳನ್ನೆಲ್ಲ ಕಳಿಸಿದ ಮೇಲೇ ಆಮೇಲೆ ಮಾಡ್ಕೊಳ್ಳೋಣ ಅಂತೇಳಿ ನಿಧಾನಕ್ಕೆ ಇವಾಗೆಲ್ಲ ಪಾತ್ರೆನೆಲ್ಲ ವಾಶ್ ಮಾಡಿ ನೀಟಾಗಿ ಒಂದು ಕಡೆ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಮುಂದಿನ ಕೆಲಸ ಮಾಡೋಣ ಅಂತ ಅಂದ್ಕೊಂಡೆ. ಕ್ಲೀನ್ ಮಾಡ್ಕೊಂಡು ಬಾಂಡೆ ಎಲ್ಲ ಕ್ಲೀನ್ ಮಾಡಿದೆ. ಆಮೇಲೆ ಎಲ್ಲ ಸಾಮಾನೆಲ್ಲ ಮನೇಲಿ ಹಾಗಂಗೆ ಬಿದ್ದಿತ್ತು. ಮಕ್ಕಳೆಲ್ಲ ಹಾಗೆ ಚಲಾಪಿಲಿ ಮಾಡಿ ಹೋಗಿದ್ದರು. ಬೆಳಗ್ಗೆ ಕಸ ಹೊಡೆದ್ರೂ ಇದೆಲ್ಲ ಆಗೋದೆ ನಮ್ಮ ಮನೇಲಿ. ನೆಕ್ಸ್ಟ್ ಇದನ್ನೆಲ್ಲ ಎತ್ತಿಟ್ಟೆ. ಸಾಮಾನೆಲ್ಲ ಎತ್ತಿಟ್ಟು ಬುಕ್ಸ್ ಎಲ್ಲ ಹಾಗಂಗೆ ಬಿದ್ದಿತ್ತು, ಅದನ್ನು ಎಲ್ಲ ಎತ್ತಿಟ್ಟು ಇನ್ನೊಂದು ಸಲ ಕಸ ಗುಡಿಸಿ ನೆಕ್ಸ್ಟು ವೈಪ್ ಮಾಡ್ಕೊತಿದ್ದೀನಿ. ಇದೆಲ್ಲ ಮಾಡೋಷ್ಟರಲ್ಲಿ ನನ್ನ ಪಾಪು ಎದ್ದಿತ್ತು. ಅದು ಕೆಳಗಡೆ ಇಳಿಯೋದೇ ಇಲ್ಲ. ತುಂಬ ಚೀರಾಡುತ್ತೆ ಕೆಳಗೆ ಇಳಿಸ್ಬಿಟ್ರೆ. ಅದಕ್ಕೆ ಎತ್ಕೊಂಡೇ ಮಾಡ್ತಿದ್ದೀನಿ. ನನ್ನ ದೊಡ್ಡ ಮಗಳು ಇದ್ದರೆ ಅವಳು ಎತ್ಕೊತಾಳೆ, ನನಗೆ ತುಂಬ ಹೆಲ್ಪ್ ಮಾಡ್ತಾಳೆ. ಅವಳಿಲ್ಲ ಅಂದರೆ ಇದೇ ನನ್ನ ಪರಿಸ್ಥಿತಿ. ನನ್ನ ಮಗಳು ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡ್ತಾಳೆ. ಅಷ್ಟರಲ್ಲೇ ನಾನು ಎಲ್ಲ ಕೆಲಸ ಮುಗಿಸ್ಕೊತಿದ್ದೆ. ಎಲ್ಲ ಕೆಲಸ ಮುಗಿಸಿ ನೀಟಾಗಿ ಮಾಡೋಷ್ಟರಲ್ಲಿ ನನ್ನ ಮಕ್ಕಳು ಸ್ಕೂಲಿಂದ ಬಂದಿದ್ದರು. ಮತ್ತು ಅವ್ರಿಗೆ ಊಟಕ್ಕೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಮಕ್ಕಳಿಗೆ ಊಟಕ್ಕೆ ಏನಾದರೂ ರೆಡಿ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಫಸ್ಟು ಸ್ನಾನ ಮುಗಿಸ್ಕೊಂಡು ಬಂದು ಇವಾಗ ಮಕ್ಕಳಿಗೆ ಏನಾದರೂ ಊಟಕ್ಕೆ ಮಾಡ್ಕೊಳ್ಳೋಣ ಅಂತ ಹೊರಟಿದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.
ಪಾತ್ರೆನೂ ತುಂಬ ಉಳ್ಕೊಂಡ್ಬಿಟ್ಟಿತ್ತು. ಹಂಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋ ಟೆನ್ಷನಲ್ಲೂ ಅವಾಗವಾಗಿನ ಪಾತ್ರೆನ ಅವಾಗಾಗಿ ತೊಳ್ಕೊಳಕ್ಕಾಗೋದಿಲ್ಲ, ನಂಗೆ ಟೈಮ್ ಸಿಗೋದಿಲ್ಲ. ಹಾಗಾಗಿ ಹಂಗೆ ಉಳಿಸ್ಬಿಟ್ಟಿರ್ತೀನಿ. ಫಸ್ಟು ಪಾತ್ರೆನೆಲ್ಲ ತೊಳ್ಕೊಂಡು ಆಮೇಲೆ ನೀಟಾಗೆಲ್ಲ ಜೋಡಿಸ್ಕೊಂಡು ಆಮೇಲೆ ನೆಲ ಒರೆಸೋಣ ಅಂತ ಅಂದ್ಕೊಂಡಿದ್ದೀನಿ. ಬುಕ್ಸು, ಆಟ ಸಾಮಾನು ಎಲ್ಲ ಹಂಗಂಗೆ ಬಿದ್ದಿತ್ತು ಮನೆಯಲ್ಲಿ. ಅದನ್ನೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಇನ್ನೊಂದು ಸರಿ ಕಸ ಗುಡಿಸಿ ಆಮೇಲೆ ನೀಟಾಗಿ ಒರೆಸೋಣ ಅಂತ ಎಲ್ಲ ಎತ್ತಿಡ್ತಾ ಇದ್ದೀನಿ. ಎಷ್ಟು ಯಾವ ಸಾಮಾನು ಅಲ್ಲೇ ಇಟ್ರೂ ಮತ್ತೆ ಅದು ನನ್ನ ಮಕ್ಕಳು ಯಾವುದೇದೋ ಜಾಗದಲ್ಲಿ ಇಟ್ಬಿಟ್ಟಿರ್ತಾರೆ. ಮತ್ತೆ ಅದನ್ನೆಲ್ಲ ತೊಗೊಂಡು ಯಾವುದನ್ನ ಎಲ್ಲಿಡಬೇಕು ಅಲ್ಲಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಒರೆಸೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ನಮ್ಮ ಪಾಪು ಎದ್ದಿತ್ತು. ಅದು ಕೆಳಗಳು ಇಳಿಯೋಂಗಿಲ್ಲ, ಏನೂ ಇಲ್ಲ, ಬರೀ ಅಳ್ತೈತೆ. ಹಂಗಾಗಿ ಅದನ್ನು ಎತ್ಕೊಂಡು ಅದನ್ನು ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡೆ. ಆಮೇಲೆ ಅದು ಮಕ್ಕೊಂಡಾಗೆ ನಾನು ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಾಂದರೆ ಅದು ಆಟನೂ ಆಡೋದಿಲ್ಲ, ಏನೂ ಇಲ್ಲ, ಕೆಳಗಡೆನೂ ಇಳಿಯೋದಿಲ್ಲ, ಬರೀ ಎತ್ಕೋಬೇಕು ಅದನ್ನು ನಮ್ಮ ಪಾಪನ. ನನ್ನ ದೊಡ್ಡ ಮಗಳು ಏನಾದರೂ ಮನೇಲಿದ್ದರೆ ಅವಳೇ ಮ್ಯಾನೇಜ್ ಮಾಡ್ತಾಳೆ ಎತ್ಕೊಂಡು. ನಾನು ಕೆಲಸ ಮಾಡೋವರೆಗೂ ಅವಳೇ ಎತ್ಕೊಂಡಿರ್ತಾಳೆ. ಯಾರೂ ಇಲ್ಲ ಅಂದರೆ ನಮ್ಮ ಪಾಪು ಕೆಳಗೆ ಇಳಿಯೋದೇ ಇಲ್ಲ, ಎತ್ಕೊಂಡೇ ಮಾಡಬೇಕು ಕೆಲಸನ. ಎಲ್ಲ ಕ್ಲೀನ್ ಮಾಡಿ ಇವಾಗ ನೋಡಿ ಯಾವ ಥರ ಕಾಣಿಸ್ತಿದೆ. ಇವಾಗ ನೋಡಿ ಎಲ್ಲ ಕ್ಲೀನ್ ಮಾಡಿದೆ. ಅಡುಗೆ ಮನೆ, ಹಾಲು ಎಲ್ಲ ನೀಟಾಗಿ ಒರೆಸಿದ್ಮೇಲೆ ಈ ಥರ ಇಟ್ಕೊಂಡಿದ್ದೀನಿ. ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನನ್ನ ಮಕ್ಕಳು ಬಂದೇ ಬಿಟ್ಟರು ಸ್ಕೂಲಿಂದ. ನೆಕ್ಸ್ಟು ಅವ್ರಿಗೆ ಊಟಕ್ಕೆ ರೆಡಿ ಮಾಡಬೇಕಿತ್ತು. ಏನಾದರೂ ರೈಸ್ ಮಾಡಿ ಒಗ್ಗರಣೆ ಅನ್ನ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ಸ್ನಾನ ಮುಗಿಸ್ಕೊಂಡು ಬಂದೆ ನಾನು. ಸ್ನಾನ ಮುಗಿಸ್ಕೊಂಡು ಬಂದು ಸ್ವಲ್ಪ ನೀಟಾಗಿ ರೆಡಿಯಾಗಿ ಆಮೇಲೆ ಮಕ್ಕಳಿಗೆ ಏನಾದರೂ ಊಟಕ್ಕೆ ಮಾಡ್ಕೊಳ್ಳೋಣ ಅಂತ ಹೋಗ್ತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.